ಗಂಗಾ ಬಂದು ಆ ಮಗು ನಿಂದಲ್ಲ ಗೌರಿ ಮತ್ತೆ ಡಾಕ್ಟರ್ದು ಅಂತ ಹೇಳ್ತಾಳೆ. ಹಾಗಿದ್ರೆ ಶಂಕರ ಅವರು ಈ ಮಾತನ್ನ ನಂಬಿದಾರ? ನಾನು ಹೊರಗಡೆ ಬಂದ್ಮೇಲೆ ಗೊತ್ತಾಯ್ತು ಅವಳು ನನ್ ಮಗಿನ. ಯಪ್ಪ, ಭುವಿ ಮನ್ಸಲ್ಲಿ ತಂದೆ ಅಂದ್ರೆ ವಿಲನ್ ಅನ್ಸೋದಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡ್ಬೇಕು. ಇಷ್ಟ ಇಲ್ದೇ ಇದ್ರು ಅವ್ರ ಜೊತೆ ಹಲ್ಕಿಸ್ಕೊಂಡ್ ಮಾತಾಡ್ಬೇಕು. ಇಷ್ಟ ಇಲ್ದೇ ಇದ್ರು ಅವ್ರಿಬ್ಬರನ್ನ ನನ್ ರೂಮಲ್ಲಿ ಆಟ ಆಡೋದಕ್ ಬಿಡ್ಬೇಕು. ಇಷ್ಟ ಇಲ್ದೇ ಇದ್ರು ಅವ್ರು ಕೊಡೋ ಟಾರ್ಚರು, ಟೆನ್ಷನು ಎಲ್ಲ ಸಹಿಸ್ಕೋಬೇಕು. ನನ್ಗೆ 2 ದಿವಸಕ್ಕೆ ಸಾಕಾಗ್ಬಿಟ್ಟಿದೆ. ಇಟ್ಸ್ ಓಕೆ, ನನ್ಗೆ ನನ್ ಗುರಿ ಮುಖ್ಯ. ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನನ್ ನೆಮ್ಮದಿನ ಹಾಳ್ ಮಾಡ್ತೀರಾ? ಇನ್ ಮುಂದೆ ಮಾಡಿ. ಇವತ್ತೇನೋ ಆ ಭುವಿ ಮನ್ಸಲ್ಲಿ ವಿಷದ ಬೀಜ ಬಿತ್ತಾಗಿದೆ. ಇವತ್ತಷ್ಟೇ ಅಲ್ಲ, ಇನ್ ಮುಂದೆ ನಂದಿದೇ ಕೆಲ್ಸ. ದಿನ ಅವ್ರ ಮನ್ಸಲ್ಲಿ ವಿಷದ ಬೀಜ ಬಿತ್ತಿ ಅದು ದೊಡ್ಡ ಕಾಡಾಗ್ಬೇಕು. ಹಾಗ್ ಮಾಡ್ತೀನಿ. ಈ ಗಂಗಾ ಹೀಗೆಲ್ಲ ಹೇಳಿದಾಳ ಅಂದ್ರೆ ಶಂಕರ ಅವರು ಅವ್ಳ ಮಾತನ್ನ ನಂಬಿದಾರ? ಅವ್ರ ನನ್ ಏನ್ ಅನ್ಕೊಂಡಿರ್ಬೋದು? ಹೌದು, ಗಂಗಾ ಅಷ್ಟೇ ಅಲ್ಲ, ಅದ್ಯಾವ್ರೇ ಪ್ರತ್ಯಕ್ಷವಾಗಿ ಬಂದ್ರು ನಾನು ಅವ್ನು ಹೇಳೋದನ್ನ ನಂಬ್ತಾ ಇರ್ಲಿಲ್ಲ. ಯಾಕೆಂದ್ರೆ ನನಗ್ ಸಂದಾಗ ಗೊತ್ತು, ನನ್ನ ಗೌರಿ ಬೆಂಕಿ ಅಷ್ಟೇ ಪವಿತ್ರಳು ಅಂತ. ಆದ್ರೆ ಪ್ರತ್ಯಕ್ಷವಾಗಿ ಆ ಡಾಕ್ಟ್ರು ಗೌರಿ ಮತ್ತೆ ಭುವಿ ಅನ್ಯೋನ್ಯವಾಗಿದ್ದನ್ನ ನೋಡಿ ಭುವಿ ನನ್ ಮಗಳು ಅಂತ ಗೊತ್ತಾದಾಗ ನನಗೆ ಎಷ್ಟು ಖುಷಿ ಆಯ್ತೋ, ಎಷ್ಟು ಸಂತೋಷ ಪಟ್ನೋ. ಎಲ್ಲಾವುದು ಒಂದೇ ಕ್ಷಣಕ್ಕೆ ನುಚ್ಚು ನೂರಾಗೋಯ್ತು. ಆಮೇಲೆ ಎಷ್ಟೋ ಸಲ ಮುಖಾಮುಖಿ ಆಯ್ತು. ಅವಾಗ್ಲೂ ಅನ್ಕಂಡೆ ಒಂದ್ಸಲ ನಾನಾಗೆ ಹೋಗಿ ಗೌರಿ ತಾವ ನೇರವಾಗಿ ಕೇಳ್ಬಿಡುವ ಅಂತ. ಯಾಕೆ ಹಿಂಗ್ ಮಾಡ್ದೆ, ಯಾಕೆ ಇಷ್ಟೆಲ್ಲ ಆಯ್ತು ನಮ್ಮಿಬ್ರ ಮಧ್ಯೆ ಅಂತ. ಆದ್ರೆ ಅವ್ರ 3 ಜನರು ಅನ್ಯೋನ್ಯತೆ ನೋಡಿ ಅದನ್ನ ಹಾಳು ಮಾಡೋ ಮನ್ಸು ನನಗ್ ಬರ್ಲಿಲ್ಲ. ನನ್ನಿಂದ ಮತ್ತೆ ಅವಳು ನೋವು ತಿನ್ನೋದು ನನ್ಗಿಷ್ಟ ಇರ್ಲಿಲ್ಲ. ಅದಕ್ಕೆ ಎಲ್ಲಾವುದನ್ನು ನನ್ನ ಮನ್ಸ್ನಾಗೆ ಇಟ್ಕೊಂಡು ನಾನು ಒಬ್ನೇ ಕೊರಗ್ತಾ ಕುಸ್ತೋದೆ. ಶಂಕರ ಅವ್ರೆ, ನೀವ್ ನನ್ನನ್ನ ಇಷ್ಟೊಂದ್ ಪ್ರೀತಿಸ್ತೀರಾ ಅಲ್ಲ? ನಿಜವಾಗ್ಲೂ ನಿಮ್ಗೆ ಆ ಗಂಗಾ ಬಂದು ಅಷ್ಟೆಲ್ಲಾ ಹೇಳಿದ್ಮೇಲೂ ನನ್ ಬಗ್ಗೆ 1 ಕ್ಷಣಕ್ಕೂ ಅನುಮಾನ ಬರ್ಲಿಲ್ವಾ? ಗ್ರೇಟ್ ಶಂಕರ ಅವ್ರೆ ನೀವು. ಅಕಸ್ಮಾತ್ ಆ ಕ್ಷಣಕ್ಕೆ ನಿಮಗ್ ಅನುಮಾನ ಬಂದಿದ್ರು ಅದ್ರಲ್ಲಿ ತಪ್ಪೇ ಇಲ್ಲ ಅಂತ. ಶ್ರೀರಾಮಚಂದ್ರನೇ ಆ ಸೀತಾ ಮಾತೆನ ಅಗ್ನಿ ಪರೀಕ್ಷೆಗೆ ಕಳಿಸ್ದ. 14 ವರ್ಷ ವನವಾಸ ಅನುಭವಿಸೋ ಹಾಗ್ ಮಾಡ್ದ. ಆದ್ರೆ ನೀವು ನನ್ನನ್ನ ಅಗ್ನಿಗ್ ಹೋಲ್ಸಿದ್ರಿ, ಬೆಂಕಿ ಅಷ್ಟೇ ಪವಿತ್ರಳು ಅಂತ ಹೇಳಿದ್ರಿ. ಇಷ್ಟು ಸಾಕು ಈ ಜೀವಕ್ಕೆ. ಶಂಕರ ಅವ್ರೆ, ನಿಮ್ ಈ ಮಾತ್ ಕೇಳಿ ನನಗ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ನೀವೀಗ ಆದಷ್ಟು ಬೇಗ ಈ ಸತ್ಯನೆಲ್ಲ ಗೊತ್ತು ಮಾಡಿಸ್ಬೇಕು. ಸತ್ಯ ಗೊತ್ತಾಯ್ತು ಶಂಕರ ಅವ್ರೆ, ಇನ್ನು ಈ ಮನೆ ಆಳ್ರು ನನ್ ಕೈಲಿ ಇನ್ನು ಏನೇನ್ ಕೆಲ್ಸಗಳು ಮಾಡಿಸ್ತಾರ. ಶಂಕರ, ಇದೇನ್ಲ ಶಂಕರ, ನಿನ್ ಎಂಡೋ ರೂಮ್ ಅಲ್ಲಿ ಏನ್ ಮಾಡ್ತಿದ್ಯೆ? ಅಬ್ಬಾ, ಅದು ನಾನು ಹಂಗೆ ಹೋಯ್ತಾ ಇದ್ದೆ, ಪೈಲ್ಗಳೆಲ್ಲ ಕೆಳಗಡೆ ಬಿದ್ದಿದ್ದು, ಅದನ್ನ ಎತ್ತಿಡಕ್ಕೆ ಅಂತ ಬಂದೆ. ಓ ಹೌದಾ? ನಂತವನೇ ಈ ಪಾಟಿ ಸುಳ್ಳು ಹೇಳ್ತೀಯನ್ಲ? ನಮ್ದೇವ್ರ ಸತ್ಯ ನನಗ್ ಗೊತ್ತಿಲ್ವೇ? ನಂಗೆಲ್ಲ ಸಂತ ಗೊತ್ತು. ನಿಂಗೆ ನಿನ್ ಎಂಡ್ರು ನೋಡ್ಬೇಕು ಅಂತ ಆಸೆ ಆಗಿತ್ತದೆ. ಅದಕ್ಕೆ ಓಡೋಡ್ಕೊಂಡು ಇಲ್ಲಿಗೆ ಬಂದಿದ್ಯೆ. ಇಲ್ಲಿ ನೋಡಿದ್ರೆ ಗೌರಿ ಕಾಣ್ತಾ ಇಲ್ಲ. ಅದಕ್ಕೆ ಮುಖ ಪೆಚ್ಚ ಮಾಡ್ಕೊಂಡು ನಿತ್ಕೊಂಡಿದ್ಯಾ ಅಲ್ವೇಲ್ಲ? ನಾನೇನೋ ಸಿಗಾಕೊಂಡ್ಬಿಟ್ಟೆ ಅನ್ಕಂಡೆ. ಸದ್ಯ ಅವಂಗೇನೋ ಗೊತ್ತಾಗ್ಲಿಲ್ಲ. ಹಂಗೆಲ್ಲ ಏನಿಲ್ಲ ಕಣವ, ಅದೆಲ್ಲ ಮುಗ್ದೋಗಿರೋ ಕತೆ, ಬಿಟ್ಬಿಡು. ಏಟ್ ಸುಳ್ಳು ಹೇಳಿಲ್ಲ ನೀನು. ನನ್ ತವನೇ ಸುಳ್ಳು ಹೇಳ್ತೀಯಾ? ಅವನ್ ತವ ಯಾರ ಸುಳ್ಳು ಹೇಳಾರ? ಅಲ್ಲ ಕಣ್ಲ, ಅಷ್ಟಿಲ್ದೆ ಪಂಚಾಯತಿನಾಗೆ 1 ತಿಂಗಳು ಗಡುವು ಕೊಡ್ತಾರ. ಹೇಳು, ನಾನ್ ನಿನ್ನ ಇವತ್ತು ನೆನೆ ನೋಡ್ತಿಲ್ಲ ಕಣ್ಲ. ಚಿಕ್ಕ ವಯಸ್ಸಿಂದನೂ ನೋಡ್ತಾನೆ ಇವ್ನಿ. ನಾನ್ ನಿನ್ನ ಎತ್ತಿಲ್ದೆ ಇರ್ಬೋದು, ಆದ್ರೆ ನಿನ್ ಮನ್ಸೇನು ನೀನೇನು ಅಂತ ನಿನ್ ಸಂದ ಗೊತ್ತು ಕಣ್ಲ. ನೀನ್ ಏನು ಅಂತ ಹೇಳ್ತೀನಿ ಕೇಳು. ನೀನೊಂಥರ ಹಲಸಿನ ಹಣ್ಣು ಇದ್ದಂಗೆ ಕಣ್ಲ. ಮ್ಯಾಕೆ ಮುಳ್ಳಿದ್ರುವೆ ಒಳಗಡೆ ಮೃದು. ಮ್ಯಾಕೆ ಎಲ್ರು ತವ ಗುರ್ರ ಅಂತ ಕೋಪ ತೋರ್ಸ್ಕತ ಇದ್ರುವೆ ಒಳಿಕೆ ನಿನ್ ಮನ್ಸ್ನಾಗೆ ಗೌರಿ ಮ್ಯಾಗೆ ಪಿರುತಿ ಐತೆ ಕಣ್ಲ. ಅವ ನೀನ್ ಹಂಗೆಲ್ಲ ಏನೇನೋ ಅನ್ಕೋಬೇಡ ಕಣವ. ಅಯ್ಯೋ ದಿಟ ಕಣ್ಲ ಮಗ, ನಿನ್ ಮನ್ಸಿನ ಗೋಪುರದಾಗೆ ನೀನು ಪರ್ಜನ ಒದ್ಸ್ಬಿಟ್ಟಿದ್ಯೆ. ಅದು ಹೊಸಿ ಸರ್ಸ್ ನೋಡು. ಗೌರಿ ಮ್ಯಾಗೆ ನೀನ್ ಬೆಟ್ಟದಷ್ಟು ಪಿರುತಿ ಮಡ್ಕೊಂಡಿದ್ಯ ಮಗ. ಇದ್ ನನಗ್ ಸಂದಾಗ ಗೊತ್ತೈತೆ. ಆಟಿಲ್ದೆ ಗೌರಿ ಈಟೆಲ್ಲ ಕ್ವಾಟ್ಲೆ ಕೊಟ್ರುವೆ ನೀನ್ ಸಹಿಸ್ಕೊಂಡಿತ್ತೀಯ ಹೇಳು? ಇದ್ನೇ ಕಣ್ಲ ಪಿರುತಿ ಅಂತ ಹೇಳೋದು. ಮ್ಯಾಲ್ ನೋಟಕ್ಕೆ ನೀನ್ ಅವಳ ಮ್ಯಾಕೆ ಕೋಪ ಮಾಡ್ಕೊಂಡ್ರು, ಸಿಟ್ ಮಾಡ್ಕೊಂಡ್ರುವೆ ಒಳೊಳಗೆ ಸ್ಯಾನೆ ಕಾಳಜಿ ತೋರಿಸ್ತಿದ್ಯ ಕಣ್ಲ. ಇದ್ನೆಲ್ಲ ನಾನ್ ಗಮನಿಸಿವ್ನಿ. ನೀನು ಕೋಪದ ಮುಖವಾಡ ತೊಡ್ಕೊಂಡಿದ್ರುವೆ ನಿನ್ ಜೀವ ಮಿಡಿಯೋದು ಗೌರಿ ಅಂತಾನೆ ಕಣ್ಲ. ನೀನು ನಿನ್ ಮನ್ಸಿಗೆ ಗೋಪುರದ ಪರ್ದೆ ಒತ್ಸಿದ್ಯಲ್ಲ, ಅದು ಹೊಸಿ ಸರ್ಸಿ ನೋಡ್ಲಾ. ನಿನಗೆ ನಿನ್ ಪಿರುತಿ ಎಲ್ಲ ಕಣ್ಣಿಗೆ ಕಾಣ್ತದೆ. ಗೌರಿನ ನೀನು ಸ್ಯಾನೆ ಪಿರುತಿ ಮಾಡ್ತಿದ್ಯೆ. ನೀನ್ ಹೊಸಿ ಮನ್ಸನ್ನ ತೆರೆದು ನೋಡ್ಲಾ, ಅರ್ಥ ಆಯ್ತದೆ. ಇನ್ನಾದ್ರುವೆ ಎಂಡ್ರ ಜೊತೆ ಸಂದಾಕಿರೋ ಮನ್ಸ್ ಮಾಡ್ಲಾ. ನೋಡು ಮಗ, ಏನೋ ನಾನ್ ತೋಚಿದ್ ಹೇಳಿವ್ನಿ, ಇನ್ನು ನಿನಗ್ ಬಿಟ್ಟಿದ್ದು ಕಣ್ಲಾ. ಥ್ಯಾಂಕ್ ಗಾಡ್. ಇಷ್ಟು ದಿನ ಆ ಭುವಿ ವಿಷಯದಲ್ಲಿ ಭಯ ಪಡೋ ವಿಷಯ ಏನು ಕ್ರಿಯೇಟ್ ಆಗಿರ್ಲಿಲ್ಲ. ಕ್ರಿಯೇಟ್ ಆಗಿದ್ರು ನಾನು ಅದನ್ನ ಕ್ಲಿಯರ್ ಮಾಡ್ತಿದ್ದೆ.
ಆದ್ರೆ ಇತ್ತೀಚೆಗೆ ಯಾಕೋ ಶಂಕರ ಅವ್ರಿಗೆ ಭುವಿನೇ ತನ್ ಮಗಳು ಅನ್ನೋ ವಿಷಯ ಗೊತ್ತಾಗ್ಬಿಡುತ್ತೋ ಏನೋ ಅಂತ ಭಯ ಆಗ್ತಿದೆ. ನಾನ್ ಎಷ್ಟೇ ಮುಚ್ಚಿಡೋಕ್ ಪ್ರಯತ್ನ ಪಟ್ರು ಏನು ಆಗ್ತಾನೆ ಇಲ್ಲ. ನಾನ್ ಮುಚ್ಚಿಟ್ರು ಈ ಟೈಮ್ ಅನ್ನೋದು ಭುವಿ ಶಂಕರ ಅವ್ರ ರಕ್ತಾನೆ ಅಂತ ತೋರಿಸ್ತಿದೆ. ಬ್ಯಾಡ್ ಲಕ್ ಏನಂದ್ರೆ ಆ ಭುವಿ ಬಿಹೇವಿಯರ್, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಶಂಕರ ಅವ್ರ ತರಾನೇ ಇದೆ. ಸದ್ಯಕ್ಕೆ ಇದನ್ನೆಲ್ಲ ಆ ಗುಂಡ ಅಬ್ಸರ್ವ್ ಮಾಡಿದಾನೆ. ಮುಂದೆ ಶಂಕರ ಅವ್ರ ಇದನ್ನ ಅಬ್ಸರ್ವ್ ಮಾಡಿದ್ರೆ ಕೆಲ್ಸ ಕೆಡ್ತು ಅಂತಾನೆ ಅರ್ಥ. ಖಂಡಿತ ಮುಂದೊಂದ್ ದಿನ ಶಂಕರ್ ಅವ್ರು ಇದನ್ನೆಲ್ಲ ಅಬ್ಸರ್ವ್ ಮಾಡೇ ಮಾಡ್ತಾರೆ. ಆಗ ಅವರು ಗೌರಿ ಹತ್ರ ಡೈರೆಕ್ಟ್ ಆಗಿ ಪ್ರಶ್ನೆ ಮಾಡ್ತಾರೆ. ಅಫ್ಕೋರ್ಸ್ ಗೌರಿ ಇರೋ ವಿಷಯನೆಲ್ಲ ಡೈರೆಕ್ಟ್ ಆಗಿ ಹೇಳ್ತಾಳೆ. ಇಷ್ಟೆಲ್ಲ ಆದ್ರೆ ಆಯ್ತಲ್ಲ, ಅವ್ರಿಬ್ರು ಸಂಬಂಧ ಮತ್ತೆ ಚಿಗುರೊಡಿಯುತ್ತೆ. ಅವ್ರಿಬ್ರು ಮತ್ತೆ ಒಂದಾಗ್ತಾರೆ. ಇಲ್ಲ, ಹಾಗಾಗ್ಬಾರ್ದು. ಇಲ್ಲಿವರೆಗೂ ಶಂಕರ ಅವ್ರಿಗೆ ಈ ವಿಷಯದಲ್ಲಿ ಏನು ಡೌಟ್ ಬಂದಿಲ್ಲ ಅಂದ್ರೆ ನಾನ್ ಹೇಳಿರೋ ಸುಳ್ಳು ಇನ್ನು ಜೀವಂತವಾಗಿದೆ ಅಂತಾನೆ ಅರ್ಥ ಅಲ್ವಾ? ಹೌದು. ಆದ್ರೆ ಈ ವಿಷಯ ಗೌರಿಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ, ನಾನ್ ಶಂಕರ ಅವ್ರ ಹತ್ರ ಸುಳ್ಳು ಹೇಳಿದೀನಿ ಅಂತ ಏನಾದ್ರೂ ಗೊತ್ತಾಗ್ಬಿಟ್ರೆ ಆಗ ಗೌರಿನೂ ಸುಮ್ನೆ ಬಿಡಲ್ಲ, ಶಂಕರ ಅವ್ರು ನನ್ನ ಸುಮ್ನೆ ಬಿಡಲ್ಲ. ಇಬ್ರು ಸೇರ್ಕೊಂಡು ನನ್ನ ಶಿವಪ್ಪನ ಹತ್ರ ಕಳಿಸ್ಬಿಡ್ತಾರೆ. ಬ್ರೋ, ನಿಂದೆಲ್ಲ ಹೋಮ್ವರ್ಕ್ ಬರ್ದಾಯ್ತಾ? ಇಲ್ಲ ಬ್ರೋ, ನಂದಿನ್ನ ಇಂಗ್ಲಿಷು ಪೆಂಡಿಂಗ್ ಐತೆ. ನಿಂದು? ನಂದ ಇಂಗ್ಲಿಷು ಮ್ಯಾಥ್ಸ್ 2 ಪೆಂಡಿಂಗ್ ಐತೆ ಬ್ರೋ. ಮತ್ತೆ ಬೇಗ ಬರೀ ಆಟ ಆಡಕ್ ಹೋಗೋಣ. ಈಗ ನೋಡ್ತಿರು ಬ್ರೋ, ಚಿಟ್ಕೆ ಹೊಡೆಷ್ಟಲ್ಲಿ ಪಟ್ಟ ಅಂತ ಬರ್ದ್ಬಿಡ್ತೀನಿ. ಏನ್ ಬೇಗ ಬರೆಯಕ್ ಹೋಗಿ ಸ್ಪೆಲ್ಲಿಂಗು ತಪ್ಪು ಮಾಡ್ಬಿಟ್ಯಾ? ನಿಧಾನಕ್ಕೆ ಬರೀ, ನಾನು ಕಾಯ್ತೀನಿ. ಆಯ್ತು ಬ್ರೋ, ನೀನ್ ಹೇಳದ್ಮೇಲೆ ನಿಧಾನಕ್ಕೆ ಬರೀತೀನಿ. ಏ ಬ್ರೋ, ನೋಡು ಕೋಳಿ ಚುರ್ಮುರಿ ಹೆಂಗ್ ಜಗಳ ಆಡ್ತಿದಾರಂತ. ಬ್ರೋ, ಫಸ್ಟ್ ಹೋಮ್ ವರ್ಕ್ ಮುಗ್ಸು, ಆಮೇಲೆ ಅದೆಲ್ಲ ನೋಡ್ಕೊಳ್ಳೋಣ. ಆಟ ಆಡಕ್ ಹೋಗ್ಬೇಕು, ಬೇಗ ಮುಗ್ಸು. ಬ್ರೋ, ಹೋಮ್ ವರ್ಕ್ ಆಮೇಲೆ ಇರ್ಲಿ, ಅವ್ರು ಕಿತ್ತಾಡ್ತಿದ್ದೀರಾ, ಬಾ ಫಸ್ಟ್ ಹೋಗೋಣ. ನಾನು ಅವಳ ಹೆಸರು ಟಾಟಾ ಹಾಕ್ಸ್ತೀನಿ. ಏನ್ ಮಾಡ್ತೀಯ? ಇಲ್ಲ ಕಣ, ನಾಟ ಹಾಕ್ಸ್ಕೊತೀನಿ. ನಾನ್ ಹಾಕ್ಸ್ತೀನಿ. ಏನ್ ಮಾಡ್ತಿಲ್ಲ? ನಾ ಹಾಕ್ಸ್ಕೊತೀನಿ. ನಿನ್ನ ಪಂಕುನ ಜೋಡಿ ಸಂದಾಕಿರಕಿಲ್ಲ ಅಂತ ನಾನು ಪಂಕುನ ಹೆಸರು ಟ್ಯಾಟು ಹಾಕ್ಸ್ಕೊಂಡು ಅವಳನ್ನ ಇಂಪ್ರೆಸ್ ಮಾಡ್ತೀನಿ. ಅವಳು ನನಗೆ ಪ್ರಪೋಸ್ ಮಾಡ್ತಾಳೆ. ನೀನ್ ಆಮೇಲೆ ಡಿಪ್ರೆಷನ್ಗೆ ಹೋಗ್ತೀಯ. ನೋಡು, ಲೇ ಬಿಡ್ಲಾ, ಆಯ್ತು, ಇಬ್ರಲ್ಲಿ ಯಾಕೆ ಜಗಳ? ಇಬ್ರು ಹಾಕ್ಸ್ಕೊಬಿಡುಮ. ಆಮೇಲೆ ಪಂಕುನೇ ಡಿಸೈಡ್ ಮಾಡ್ಲಿ, ನೀನಾ ಅಂತ. ಓಕೆ, ಬಾ ನೋಡ ಬಿಡುಮ. ಕಾಲವನ್ನು ತಡೆಯೋರು ಯಾರು ಇಲ್ಲ, ಗಾಳಿಯನ್ನು ಹಿಡಿಯೋರು ಯಾರು ಇಲ್ಲ, ನನ್ನಿಂದ ಪಂಕುಯಿಂದ ನನ್ನನ್ನ ದೂರ ಮಾಡಲು ಎಂದು ಆಗಲ್ಲ. ಹೋಮ್ವರ್ಕ್ ಮಾಡೋದ್ ಬಿಟ್ಟು ಏನ್ರಲ್ಲ ಹಂಗ್ ನೋಡ್ಕೊಂಡ್ ನಿಂತಿದ್ದೀರಾ? ಅವೆಲ್ಲ ಬುಡವ ಮೇಲೆ ಬರೀತೀನಿ. ಈ ಟ್ಯಾಟು ಅಂದ್ರೇನು? ಟ್ಯಾಟು ಅಂದ್ರೆ ಅಚ್ಚೆ ಕಣ್ಲಾ. ಅದೇನಕ್ಕೆ ಹಾಕಿಸ್ಕೊತಾರೆ? ಅದಾಗುಂಡ, ಅದು ಆಗಿನ ಕಾಲದ ಸಂಪ್ರದಾಯ. ಈಗ ಸತ್ತೋದವರು ಸತ್ತಾಗ ಒಬ್ರೇ ಹೋಗ್ತಾರೆ ಅಂತ ತನ್ ಪ್ರೀತಿ ಮಾಡ್ದವ್ರ ಹೆಸರನ್ನ ಕೈ ಮೇಲೆ ಅಚ್ಚೆ ಹಾಕ್ಸ್ಕೊತಿದ್ರಂತೆ. ಅವ್ರಿಗೊಂದ್ ನಂಬಿಕೆ, ಅದನ್ನು ನಮ್ ಜೊತೆ ಬರ್ತದೆ ಅಂತ ಅವ್ರದ್ದೇನೋ ಒಂದ್ ಪ್ರೀತಿ ವಿಶ್ವಾಸಕ್ಕೆ ಹಾಕ್ಸ್ಕೊತಿದ್ರು ಕಣ್ಲಾ. ನೋವಾಗಲ್ವಾ ಆಂಟಿ? ಮತ್ತೆ ಆಗಕ್ಕಿಲ್ವಾ? ಇಷ್ಟಪಟ್ಟವ್ರ ಹೆಸರು ಹಾಕ್ಸ್ಕೋಬೇಕಾದ್ರೆ ಈ ನೋವೆಲ್ಲ ಏನ್ ದೊಡ್ಡದ್ ಅನ್ಸಲ್ಲ ಭೂವಿ. ಸರಿ, ಇವಾಗ ಇದನ್ನೆಲ್ಲ ಬಿಟ್ಟು ಬೇಗ ಹೋಮ್ವರ್ಕ್ ಬರ್ಕೊಳ್ಳಿ, ಊಟಕ್ ಬಂದ್ಬಿಡಿ. ಈಗ ನಂಗೆ ಟ್ಯಾಟು ಅಂದ್ರೇನು ಅಂತ ಗೊತ್ತಾಯ್ತು. ಎಷ್ಟೇ ಕೊಬ್ಬು ನಿನ್ಗೆ, ಎಷ್ಟ ಅಹಂಕಾರ ನಿನಗೆ, ಎಂತ ಸೈಕೋನೆ ನೀನು. ಆಟ ಆಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಕೈ ಬಿಡೆ ಕೈ ಬಿಡಲ್ಲ ಕಣೆ. ನಾಟಗಳೆಲ್ಲ ಬಯಲಾಗುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಷ್ಟು ಬೇಗ ಬಯಲಾಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿನಗ್ ದ್ವೇಷ ಇರೋದು ನನ್ನ ಮೇಲೆ. ನನ್ನ ಸ್ಥಾನ ಬೇಕು ಅಂತ ನನ್ ಮಗಳ ಜೀವನದಲ್ಲಿ ಯಾಕೆ ಆಟ ಆಡ್ದೆ? ಮಗಳ್ ಯಾಕೆ ದೂರ ಮಾಡ್ದೆ? ನೀನ್ ಮಾಡಿರೋ ಕೆಲಸದಿಂದ ಪಾಪ ನನ್ ಮಗಳು ತಂದೆ ಪ್ರೀತಿಯಿಂದ ವಂಚಿತರಾಗ್ಬಿಟ್ಲಲ್ಲೇ. ಏನು, ನಾನು ಅಬೋರ್ಷನ್ ಮಾಡ್ಸ್ಕೊಂಡಿದ್ನ? ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿನ ಜೀವನದಲ್ಲಿ ಹೀಗೆಲ್ಲ ಆಟ ಆಡ್ತಿದ್ಯಲ್ಲ, ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಇದನ್ ಕೇಳಕ್ಕೆ ಈಗ ಬಂದ್ಯಾ? ಪರವಾಗಿಲ್ಲ ಬಿಡು, ಲೇಟ್ ಆಗಿ ಗೊತ್ತಾದ್ರು ಲೇಟೆಸ್ಟ್ ಆಗಿ ಗೊತ್ತಾಗಿದೆ. ನಾನ್ ಇದನ್ ಹೇಳಿದ್ ಯಾವಾಗ, ನೀನ್ ಬಂದ್ ಕೇಳ್ತಿರೋದ್ ಯಾವಾಗ? ಪಾಪ ಕಣೆ, ನೀನ್ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳಕ್ ಬಂದಿದ್ಯಾ. ಇಷ್ಟು ದಿವಸ ಆದ್ಮೇಲೆ ನಿಂಗೆ ಈ ವಿಷಯ ಈಗ ಗೊತ್ತಾಗಿದ್ಯಲ್ಲ. ನೋಡ್ತಿದ್ರೆ ನಗು ಬರ್ತಿದೆ ನಂಗೆ. ಹೋಗೋಗು, ಬಂದಾರಿಗ್ ಸುಂಕ ಇಲ್ಲ ಅನ್ನೋ ಹಾಗೆ ಶಂಕರ ಅವ್ರ ಮೇಲೆ ಆಸೆ ಬಿಟ್ಟು ನಿನ್ ಮಗಳನ್ನ ಕರ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಿ. ಏನು, ನಾನು ಇಲ್ಲಿಂದ ಆಚೆ ಹೋಗದ? ಗಂಗಾ, ಇನ್ನು ಭ್ರಮೆನಲ್ಲಿ ಬದುಕ್ತಾ ಇದೀಯ. ಸ್ವಲ್ಪ ವಾಸ್ತವ. ಎಲ್ರು ಶತ್ರುಗಳನ್ನ ಸೋಲ್ಸಿ ತಮ್ಮಿಂದ ದೂರ ಇಡಕ್ಕೆ ಪ್ರಯತ್ನ ಪಡ್ತಾರೆ, ಆದ್ರೆ ನಾನು ಶಂಕರ ಅವರು ನಿನ್ನ ಮನೆಯಿಂದ ಆಚೆ ಹಾಕೋದನ್ನ ತಡೆದು ಹತ್ರನೇ ಇಡ್ಸ್ಕೊಂಡಿದೀನಿ. ಯಾಕೆ ಹೇಳು? ಶತ್ರುಗಳು ಪಕ್ಕದಲ್ಲೇ ಇದ್ರೆ ಅವ್ರ ಮುಂದಿನ ಹೆಜ್ಜೆ ಏನು ಅಂತ ಗೊತ್ತಾಗುತ್ತೆ ಅಂತ. ಆದ್ರೆ ಇವತ್ತು ನಿನ್ ಮುಂದಿನ ಹೆಜ್ಜೆ ಅಲ್ಲ, ನಿನ್ ಹಿಂದಿನ ಹೆಜ್ಜೆಗಳೇನು, ನೀನ್ ನಡೆದು ಬಂದಿರೋ ದಾರಿ ಏನು, ಎಲ್ಲಾನು ಗೊತ್ತಾಗಿದೆ. ಅಲ್ಲ, ನೀನು ನಮ್ ನೆಮ್ಮದಿ ಹಾಳು ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ದೆ ಅಲ್ವಾ?
ಪಾಪ ಶಂಕರ ಅವ್ರಿಗಿರೋ ಒಳ್ಳೆತನಕ್ಕೆ ನನ್ನನ್ನ ಪ್ರಶ್ನೆ ಮಾಡದೆ ಇದ್ದಿದ್ದಕ್ಕೆ ಸತ್ಯ ಎಲ್ಲ ಮುಚ್ಚ ಹೋಗಿತ್ತು. ನೀನು ಕೂಡ ನೆಮ್ಮದಿ ಆಗಿದ್ದೆ. ಆದ್ರೆ ಇವಾಗ ಹೇಳ್ತೀನಿ ಕೇಳು, ಇನ್ನು ಮುಂದೆ ಹಾಗಾಗಲ್ಲ. ಸತ್ಯ ಅನ್ನೋದು ಬೂದಿ ಮುಚ್ಚಿರೋ ಕೆಂಡ ಇದ್ದ ಹಾಗೆ, ಒಂದಲ್ಲ ಒಂದಿನ ಹೊರಗ್ ಬರ್ಲೇಬೇಕು, ಬಂದೇ ಬರುತ್ತೆ ಕೂಡ. ನೋಡ್ತಾ ಇರು, ಆ ಬೂದಿ ಮುಚ್ಚಿರೋ ಕೆಂಡದಿಂದ ನಿನ್ ಕೈನ ನಾನು ಹೇಗ್ ಸುಡ್ತೀನಿ ಅಂತ, ನಿನ್ನ ನೆಮ್ಮದಿನ ಹೇಗ್ ಹಾಳ್ ಮಾಡ್ತೀನಿ ಅಂತ ನೋಡ್ತಾ ಇರು. ಸ್ವತಃ ನೀನೇ ನಿನ್ ಸುಳ್ಳಿನ ಕೋಟೆನ ಮುರಿತ್ಯ. ನಿನ್ನ ಆಟಗಳನ್ನೆಲ್ಲ ಎಲ್ರ ಮುಂದೆ ನೀನೇ ಬಯಲ್ ಮಾಡ್ಕೊತಿ. ನಾನ್ ಹಾಗೆ ಮಾಡೇ ಮಾಡಿ ಇದೇ ಇನ್ಮೇಲಿಂದ ನನ್ನ ಗುರಿ. ಅಲ್ಲಿವರೆಗೂ ಈ ಸತ್ಯ ನನ್ನೊಳಗೆ ಇರ. ನೀನ್ ಕೊಟ್ಟಿರೋದನ್ನೆಲ್ಲ ಚಕ್ರ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ಗೌರಿ, ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ ಕಣೆ, ಸುಮ್ನೆ ಬಿಡಲ್ಲ. ಆದ್ರೂ ಚುರ್ಮುರಿ, ನಮ್ ರೌಡಿ ಬೇಬಿ ಶಂಕರಣ್ಣ ಒಂದೇ ತರ ಅಂತ ಯಾರು ಗಮನಿಸಿರ್ಲಕ್ಕಲ್ಲ. ಆದ್ರೆ ನಮ್ ಗುಂಡ ಅದನ್ನೆಲ್ಲ ಗಮನಿಸಿ ಎಲ್ರೆದ್ರುಗಡೆ ಹೇಳದ್ನಲ್ಲ, ಮೆಚ್ಲೇಬೇಕಲ್ಲ ಅವನ್ನ. ಹ್ಞೂ ಕಣ್ಲ ಕೋಳಿ, ಅವ್ರಿಬ್ರು ತೇಟ್ ಒಂದೇ ತರನೆಯ. ಅದು ಅಲ್ದೆ ನಮ್ ರೋಡಿ ಬೇಬಿ ಅತಿಯೋನ್ಗಿಂತ ಸಂಕರಣನೇ ಜಾಸ್ತಿ ಕ್ಲೋಸ್ ಆಗಿರೋದು. ಆದ್ರೂ ಈ ಸತ್ಯ ನಮ್ ಸಂಕರಣ ಗೊತ್ತಾಯ್ತಿಲ್ವಲ್ಲ, ಅದೇ ಬ್ಯಾಸರ ಕಣ್ಲ. ಕೋಳಿ ಚಿರ್ಮುರಿ, ಅದೇನದು ಸತ್ಯ ಅಂತ ಮಾತಾಡ್ತಿದ್ದೀರಾ? ಅದೇ ಸುನಂದ ಅವ್ರೆ, ನಾನು ಅವತ್ತು ಹೇಳಲಿಲ್ವಾ ಚೌಟ್ರಿನಲ್ಲಿ ನಮ್ ಭುವಿ ಗೌರಿಶಂಕರ ಮಗಳು ಅಂತ? ಅಯ್ಯೋ ಹೌದಲ್ವಾ, ಅವತ್ತು ನೀವ್ ನನ್ ತವ ಎಲ್ಲ ಹೇಳಿದ್ರಿ. ನನ್ ತಲೆಗೆ ಏಟ್ ಬಿತ್ತು ಅನಿಸ್ತದೆ. ಅವತ್ತಿಂದ ನನ್ಗೇನು ನೆನ್ಪಿಲ್ಲ, ಎಲ್ಲ ಮರ್ತೋಗ್ಬಿಟ್ಟಿದ್ದೆ. ಇವಾಗ್ಲೇ ನನ್ಗೆ ನೆನ್ಪಾಯ್ತಿರೋದು. ಏನು, ನಿಮಗ್ ವಿಷಯ ಮರ್ತು ಹೋಗಿತ್ತಾ? ಓ, ಅದಕ್ಕೇನಾ ನೀವ್ ಅವತ್ ಹೇಳಲಿಲ್ಲ? ಹೋಗ್ಲಿ ಬಿಡಿ, ಇವತ್ತಾದ್ರೂ ನಿಮ್ಗೆ ನೆನ್ಪಾಯ್ತಲ್ಲ, ಅಷ್ಟೇ ಸಾಕು. ನಮ್ಗೆಲ್ಲ ಗೊತ್ತಿದ್ದೇನ್ ಪ್ರಯೋಜನ? ಒಂದಾಗ್ಬೇಕಾಗಿರೋದು ಅಣ್ಣ ಅತ್ಕೆವ, ಎಲ್ಲ ಅವ್ರಿಗೆ ಗೊತ್ತಿರ್ಬೇಕು. ಆದ್ರೆ ಅಣ್ಣ ಇಲ್ಲಿ ಮೊಂಡಾಟ ಆಡ್ಕೊಂಡ್ ಕೂತವನೆ. ಇನ್ ಉಳ್ದಿರೋದು 15 ದಿನ, ಅದ್ರಲ್ಲಿ 2-3 ದಿನ ಕಳ್ದೇ ಹೋಯ್ತು. ಇನ್ 12-13 ದಿನದಲ್ಲಿ ಅದ್ಕೆ ಅಣ್ಣನ್ ಮನ್ಸನ್ನ ಒಲಿಸ್ಲೇಬೇಕು. ಇಲ್ಲ ಅಂದ್ರೆ ಪಂಚಾಯತ್ ಅವ್ರು ಹೇಳ್ದಂಗೆ ಮದ್ವೆನ ರದ್ದು ಮಾಡ್ಬೇಕಾಯ್ತದೆ. ನಂಗೆ ನೀವಿಬ್ರೇ ಲಕ್ಕಿ ಫೆಲೋಸ್. ನಿಮ್ಗೆ ಕೈ ತೂತ್ ಸಿಗ್ತಾ ಇದೆ, ಆದ್ರೆ ನನಗ್ ತಿನ್ಸೋರ್ ಯಾರು ಇಲ್ವೇ. ನಮ್ ಚಿಕ್ಕಮ್ಮನ್ ಫ್ಯಾನ್ ನನ್ ಮೇಲೆ ತಿನ್ಸೋದ್ರಲ್ಲಿ ಏನ್ ತಪ್ಪು ಅಂತ ಚಿಕ್ಕಮ್ಮನ ಹೆಸರನ್ನ ಟ್ಯಾಟೂ ಹಾಕ್ಸ್ಕೊಂಡವ್ರೆ. ತೋರ್ಸು ಬಸ್ಸು, ತೋರ್ಸೋಣ.